ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಬೇಕು. ಅದು ಓದೋದು ಫೋನ್ ಇಟ್ಕೊಂಡಂಗೆ ಓದಬೇಕು. ಎಕ್ಸೆಲ್ ಹೆವಿ ಡ್ಯೂಟಿ ಥರ ನಮ್ಮ ಸುಮಾ ನಾನ್ ಡ್ಯೂಟಿ. ಗೈಸ್ ನೋಡಿ ಗೈಸ್, ನಮ್ಮ ಅಮ್ಮ ಕರೆಕ್ಟಿಗೆ ಬಿಲ್ ಆಗಂಗೆ ಕೊಟ್ಟವ್ರೆ 1500. ಜೀವನನ ನೋ ಫಿಲ್ಟರ್ ಇಲ್ದಂಗೆ ತೋರಿಸ್ಬಿಡ್ತೀನಿ ಗೈಸ್. 5 ಗಂಟೆಗೆ ಎದ್ದೇಳಬೇಕು. 5 ಗಂಟೆಗೆ ಎದ್ಬಿಟ್ಟು ಫುಲ್ ವರ್ಕೌಟ್ 6:30 ತನಕ ಫುಲ್ಲು ರನ್ನಿಂಗ್ ಮಾಡಿಬಿಡ್ಬೇಕು. ಇವತ್ತು ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಕರೆಕ್ಟಿಗೆ ಇಲ್ಲಿ ಬಂದು ಎಂಡ್ ಮಾಡಿದ್ದೀನಿ. ಇದು ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀನಿ, ಇಲ್ಲಾಂದರೆ ಫುಲ್ ಮಳೆ ಹಾಕಬೇಕಿತ್ತು. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇದು 1 ಇಯರ್ ಚಾಲೆಂಜಲ್ಲಿ ಸೆಕೆಂಡ್ನೇ ವ್ಲಾಗು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇದನ್ನು ಫುಲ್ ಫಿಲ್ಲಾಗಿ ಕರೆಕ್ಟಾಗಿ ತೊಗೊಂಡು ಚಾಲೆಂಜ್ನ 1 ಇಯರ್ ಪೂರ್ತಿ ಹಾಕೋಣ ಅಂತ ಇದ್ದೀನಿ. ಆದರೆ ಇಲ್ಲಿ ಮನೇಲಿ ಓದ್ಕೊ ಅಂತ ಹೇಳ್ತಾವ್ರೆ. ಆದರೆ ಓದ್ಕೊಂಡು ಇದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಲೇಬೇಕು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಈಗ ಫಸ್ಟ್ ಊಟ ತಿನ್ನಕ್ಕೆ ಹೋಗೋಣ. ಮಧ್ಯಾಹ್ನ ತಿಂದೇ ಇಲ್ಲ. ಫಸ್ಟ್ ಊಟ ಹಾಕಬೇಕು. ಊಟ ಆದಮೇಲೆ ಟೌನ್ಗೆ ಹೋಗಿ ಬರಬೇಕು. ಟೌನ್ಗೆ ಹೋಗಿ ಬರೋಣ ಗೈಸ್. ಹಂಗೆ ಒಂದು ಟೈಮ್ ಟೇಬಲ್ ಹಾಕೋಬೇಕು. ಟೈಮ್ ಟೇಬಲ್ ಹೆಂಗೆ ಏನು ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಈಗ ಫಸ್ಟು ಊಟ ಕಾಣ ಮಾಡೋಕ್ಕೆ ಹೋಗೋಣ ಬನ್ನಿ ಗಾಯ್ಸ್. ಅಮ್ಮ ಏನು ಮಾಡಾಯ್ತೋ ಗೊತ್ತಿಲ್ಲ. ಮಧ್ಯಾಹ್ನ ಬೇರಿಕೇನು ಓಕೆ. ಇಲ್ಲಿ ಹಾಕಿಕ್ಕೈತೆ ಅವಲ್ಲೇ ಟೊಮೊಟೊ ಗೊಜ್ಜು ಅನ್ನ. ಗಾಯ್ಸ್ ನೋಡಿ ಗೈಸ್, ಇವಾಗ ತಾನೇ ಊಟ ಮಾಡಿದ್ದೀನಿ. ಜ್ಯೂಸ್ ಯಾವ ಜ್ಯೂಸು? ಕುಡಿಯೋಣ. ಯಾವಾಗ ಮಾಡಿದ್ರೇನು ಕುಡಿತಾ ಇರಬೇಕು, ತಿಂತಾ ಇರಬೇಕಷ್ಟೇ. ಸೋಸೆ ಇಲ್ವಲ್ ಮ್ಯಾಮ್? ಸೋಸೆ ಐತಂತ ನೋಡಿ ಗೈಸ್, ಹಂಗಂಗೆ ಐತೆ ಗಾಯ್ಸ್. ಕೊನೆಗೂ ಜ್ಯೂಸ್ ಕುಡ್ದು ಈಗ ಟೌನ್ಗೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಕೊಡಮ್ಮ ಬೇಗ ಗೈಸ್. ಹೆವಿ ಡ್ಯೂಟಿ ಆಗಿಬಿಟ್ಟೈತೆ ನಮ್ಮದು. ಎಕ್ಸೆಲ್ ಹೆವಿ ಡ್ಯೂಟಿ ಥರ ನಮ್ಮ ಸುಮಾ ನಾನ್ ಡ್ಯೂಟಿ. ಏನಂತೀಯ? ಹಾಂ, ದುಡಿಮೆ ನಂಬಿ ಬದುಕು ಅಂತೀಯ? ಏನೋ ತಿಂತಿದ್ಯಾ? ಗೈಸ್ ನೋಡಿ ಗೈಸ್, ಈ ಟ್ರೇಡ್ ಸ್ಲಿಪ್ ಕೊಟ್ಟೈತೆ. ಇದರಲ್ಲಿ ಒಂದು 5-6 ಪದ ಇರ್ತವೇನೋ, ಆದರೆ ಬಿಲ್ ಮಾತ್ರ ಜಾಸ್ತಿ. ಈಗ ಹೋಗೋಣ ಬನ್ನಿ ಗೈಸ್. ನೋಡಿ ಗೈಸ್, ನಮ್ಮ ಅಮ್ಮ ಕರೆಕ್ಟಿಗೆ ಬಿಲ್ ಆಗಂಗೆ ಕೊಟ್ಟವ್ರೆ 1500. ಕರೆಕ್ಟಿಗೆ 1500 ಆಗೈತೆ. ಎಲ್ಲ ಐಟಮು ತಗೊಂಡಿದ್ದೀನಿ, ಒಂದು ಬಿಟ್ಟಿಲ್ಲ. ಕರೆಕ್ಟಿಗೆ ಆಗಂಗೆ ಕೊಟ್ಟವ್ರೆ. ನಮ್ಮ ಅಮ್ಮ ಸತ್ಯ ಗೊತ್ತಲ್ವ? ಎಲ್ಲ ಐಟಮ್ ತಗೊಂಡಿದ್ದೀನಿ. ನೋಡಿರ್ಬೇಕಿದ್ರೆ ಎಷ್ಟು ಐಟಮೋ ಅಷ್ಟೇ ಐತೆ ಗಾಯ್ಸ್. ಕೊನೆಗೂ ಮನೆಗೆ ಬಂದು ಕರೆಕ್ಟಿಗೆ ಟೈಮ್ ಟೇಬಲ್ ಹಾಕೋಣ ಅಂತ ಒಂದು A4 ಶೀಟ್ ತಗೊಂಡಿದ್ದೀನಿ. ಕರೆಕ್ಟ್ ಈ ಟೈಮ್ ಟೇಬಲು ನಮಗೆ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಬೇಕು. ಅದಕ್ಕೋಸ್ಕರ ಕರೆಕ್ಟಿಗೆ ಯೋಚನೆ ಮಾಡಿ ಹಾಕಬೇಕಿಲ್ಲಿ. ಹಾಕಿದ್ಮೇಲೆ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವಾಲಿಂದ ಇವತ್ತು ಫುಲ್ ಇದೇ ಶರ್ಟು 365 ಡೇಸ್ ಅಲ್ವಾ, ಎಲ್ಲ ರೆಕಾರ್ಡ್ ಮಾಡ್ತಿರ್ಬೇಕು. ನನ್ನ ಜೀವನನ ನೋ ಫಿಲ್ಟರ್ ಇಲ್ದಂಗೆ ತೋರಿಸ್ಬಿಡ್ತೀನಿ ಗೈಸ್ ಈ 365 ಡೇಸಲ್ಲಿ. ಕೊನೆಗೂ ಟೈಮ್ ಟೇಬಲ್ನ ಹಾಕಿಬಿಟ್ಟು ನೋಡಿ ಗೈಸ್, ಇಷ್ಟು ಟೈಮ್ ಟೇಬಲ್ ಹಾಕಿದ್ದೀನಿ. ಈಗ 5 ಗಂಟೆಗೆ ಎದ್ದೇಳಬೇಕು. 5 ಗಂಟೆಗೆ ಎದ್ಬಿಟ್ಟು ಫುಲ್ ವರ್ಕೌಟ್ 6:30 ತನಕ ಫುಲ್ ವರ್ಕೌಟ್ ಮಾಡೋದು ಡೈಲಿ. ಇದಂತೂ ಪಕ್ಕ ಕನ್ಸಿಸ್ಟೆನ್ಸಿಯಾಗಿ ನಾಳೆಯಿಂದ 5 ಗಂಟೆಗೆ ಎದ್ದು ಪಕ್ಕ ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟ್ ಮಾಡೋಣ. ಆಮೇಲೆ 8 ಗಂಟೆಗೆ ನಾನು ಏನಾದರೂ ಕಾಲೇಜ್ಗೆ ಹೋದೆ ಅಂದರೆ ಬರೋದು 6 ಗಂಟೆ ಆಗ್ತದೆ. ಅಲ್ಲಿ ತನಕ ಫುಲ್ ಕ್ಲಾಸಲ್ಲಿ ಏನೇನು ಮಾಡಬೇಕು ಅಂತ ಅವಲ್ಲೇ ಒಂದು ಕಡೆ ಬರೆದಿಟ್ಕೊಂಡಿದ್ದೀನಿ, ಅದನ್ನು ಮಾಡ್ಕೊಳ್ಳೋದು. ಓಕೆ. ಆಮೇಲೆ ತಿರ್ಗಿ ಅಲ್ಲಿಂದ ಬಂದಮೇಲೆ 6 ಗಂಟೆಯಿಂದ 8 ಗಂಟೆ ತನಕ ಎಡಿಟ್ ಮಾಡೋದು, ಪೋಸ್ಟ್ ಆಗೋದು, ಮತ್ತು ಅಂಗಡಿಗೆ ಹೋಗಿ ಸಾಮಾನು ತರೋದು ಅದೇ ಆಗ್ತದೆ. ಆಮೇಲೆ ಸ್ವಲ್ಪ ಬಿಸ್ನೆಸ್ ಐಡಿಯಾ ಬಗ್ಗೆ ಥಿಂಕ್ ಮಾಡಿ ಅದನ್ನು ಸ್ವಲ್ಪ ಎಕ್ಸಿಕ್ಯೂಟ್ ಮಾಡಬೇಕು. ಅದು ಏನರಲ್ಲಾಗಿದ್ರು ಸರಿ. ಅದಾದಮೇಲೆ 8 ಗಂಟೆಯಿಂದ 11 ಗಂಟೆ ತನಕ ಫುಲ್ ಸ್ಟಡಿ. ಯಾವ್ದು ಮಿಸ್ ಮಾಡಿದ್ರು ಫಸ್ಟು ಅಂತೂ ಪಕ್ಕ ಮಿಸ್ ಮಾಡೋಲ್ಲ. ಇದು ಬೇಕಿದ್ರೆ ಮಿಸ್ ಆಗಲಿ ಇದು ಇವೆಲ್ಲ ಬೇಕಿದ್ರೆ 8 ಗಂಟೆಯಿಂದ 11 ಗಂಟೆ ತನಕ ಬೇಕಿದ್ರೆ ಮಿಸ್ ಆಗಲಿ. ಫಸ್ಟನ್ನು ಮಾತ್ರ ಮಿಸ್ ಮಾಡಬಾರ್ದು ಗೈಸ್. ಈಗ ನಮ್ಮ ಅಮ್ಮಂಗೆ ಟೈಮ್ ಟೇಬಲ್ ತೋರಿಸ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ ಬನ್ನಿ ಗೈಸ್. ನೋಡಿ ನಮ್ಮ ಅಮ್ಮ ಇಲ್ಲೇ ಬಂದಿದೆ ನೋಡಮ್ಮ, ನಿಂತೈತೆ. ಸಾರಿ, ಇದು ಟೈಮ್ ಟೇಬಲ್ ನಂದು. ಅರ್ಥ ಆಗ್ತಾಯಿದೆ ಏನಾದರೂ? ಟೈಮ್ ಟೇಬಲ್ ವರ್ಕೌಟ್ ಅಂದರೆ ಏನು ಹೇಳು? ಅದೇ ವರ್ಕ್ ಮಾಡೋದು ಅಂತ. ಜಿಮ್ಮು. ಬೆಳಿಗ್ಗೆ ಅದಂತೂ ಪಕ್ಕ 5ರಿಂದ 6:30 ತನಕ ಸಾಕಲ್ವಾ? ನೋಡಿ ಇದು ನಿಂಗೆ ಬೇಕಿರೋದು ಮೇಯ್ನು. 11 ಗಂಟೆ ತನಕ ಓದೋದು ಫೋನ್ ಇಟ್ಕೊಂಡಂಗೆ ಓದಬೇಕು. ಅಲ್ಲಿ ಯಾವ್ದು ಮಿಸ್ ಮಾಡಿದ್ರು ಪರವಾಗಿಲ್ಲ, ಇದಂತೂ ಮಿಸ್ ಮಾಡಲ್ಲ ನಾನು.
ಆಯಿತಾ? ಬೇಕಿದ್ರೆ ಇದನ್ನು ಮಿಸ್ ಮಾಡ್ತೀನಿ. ಮೇನ್ ಇರೋದೇ ಇದು. ನೀನೇನು ಮಿಸ್ಸೇ ಮಾಡ್ಕೊ, ಏನು ಪರವಾಗಿಲ್ಲ. ವರ್ಕೌಟ್ ಮಾಡಿ ಇದು ಮಾಡಿಬಿಡ. ಓದೋದು ಮೇನ್ ಇದು. ವರ್ಕೌಟ್ ಅಂತೂ ಪಕ್ಕ ಬಿಡಲ್ಲ, ಓದೋದು ಬಿಡಲ್ಲ. 5:30 ಹಾಕಬೇಡ, 6ರಿಂದ ಹಾಕು. 6:30 ಇದು ಲೇಟ್ ಆಗ್ತದೆ. ಏನು ಪರವಾಗಿಲ್ಲ, 6ರಿಂದ 6:30 ತಗ. ಇವಾಗ ಥಂಡಿ ಇರ್ತೈತೆ, ಬೇಸಿಗೆ ಬರೋವರೆಗೂ. ಇಲ್ಲ ಗೈಸ್, ಎರಡೂ ಕರೆಕ್ಟ್ಗೆ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ನಾನು ಅವಾಗ ಚಿಕ್ಕ ವಯಸ್ಸಲ್ಲಿ ಟೈಮ್ ಟೇಬಲ್ ಹಾಕ್ತಿದ್ದೆ, ಹಾಕೋಕ್ಕೆ ಒಂದು ದಿವಸ ಅಂತಿದ್ದೆ. ಅವಾಗ ಒಂದು ದಿವಸ ಟೈಮ್ ಹೊರಟೋಗ್ಬಿಡೋದು. ಆಮೇಲೆ ನಾಳೆಯಿಂದ ಫಾಲೋನೇ ಮಾಡ್ತಿರ್ಲಿಲ್ಲ. ಆದರೆ ಈ ಸಲ ಪಕ್ಕ ಫಾಲೋ ಮಾಡಲೇಬೇಕು. ಈ ಸಲ ಮಾಡೇ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಫುಲ್ಲು ಮಲ್ಕೊಬಿಡೋದಷ್ಟೇ. ಎಲ್ಲ ಊಟ ಎಲ್ಲ ಆಗೈತೆ. ಇವತ್ತು ಬೇಗ ಮಲ್ಕೊತಾ ಇದ್ದೀನಿ, 9 ಗಂಟೆ ಆಗೈತೆ. ಈಗ ಮಲ್ಕೊಳ್ಳೋಣ, ನಾಳೆ ಎದ್ಬಿಟ್ಟು ವರ್ಕೌಟ್ ಮಾಡಿಬಿಡೋಣ. ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಕರೆಕ್ಟಾಗಿ 5:30 ಎದ್ಬಿಟ್ಟು ವಾಕಿಂಗ್ ಹೋಗೋಣ ಅಂತ ಹೊರಟಿದ್ದೀನಿ. ಈಗ ವಾಕಿಂಗ್ ಹೋಗಿ ಫುಲ್ಲು ರನ್ನಿಂಗ್ ಮಾಡಬೇಕು. ವರ್ಕೌಟ್ ಏನು ಮಾಡೋಲ್ಲ, ಫುಲ್ ರನ್ನಿಂಗು. ಫಸ್ಟು ಬ್ರಿಡ್ಜ್ನ ಕರಗಿಸ್ಬೇಕು ಗುರು. ಫುಲ್ ಕತ್ಲು ಐತೆ. ಇನ್ನೂ ಅಲ್ಲಿ ಹೋಗ್ತಾ ಬೈಪಾಸ್ ಕಡೆ ಹೆಂಗಿರ್ತೋ ಗೊತ್ತಿಲ್ಲ. ಈಗ ಹೋಗಿ ಫಸ್ಟು ಫುಲ್ ರನ್ನಿಂಗ್ ಮಾಡೋಣ. ಗೈಸ್, ಈಗ ಓಡ್ತಾ ಇದ್ದೀನಿ. ಈಗ ಓಡೋಣ ಬನ್ನಿ ಗೈಸ್. ಫುಲ್ಲು ರನ್ನಿಂಗ್ ಮಾಡಿಬಿಡ್ಬೇಕು. ಫುಲ್ ರನ್ನಿಂಗ್ ಮಾಡಿ ಫುಲ್ಲು ವರ್ಕೌಟ್ ಮಾಡಿಬಿಡ್ಬೇಕು. ಬನ್ನಿ ಗೈಸ್, ಫುಲ್ಲು ಓಡೋಗ್ಬಿಟ್ಟು. ಗಾಯ್ಸ್, ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಕರೆಕ್ಟಾಗಿ ಇಲ್ಲಿ ಬಂದು ಎಂಡ್ ಮಾಡಿದ್ದೀನಿ. ಫುಲ್ ಕನ್ಸಿಸ್ಟೆನ್ಸಿಯಾಗಿ ನೋಡಿ ಗೈಸ್. ಫುಲ್ ಲೈಟಿಂಗ್ಸ್ ಕರೆಕ್ಟಾಗೆ ಅಲ್ಲಿ ಸ್ಟಾರ್ಟ್ ಮಾಡಿರೋನು ಇಲ್ಲಿಗೆ ಬಂದು ಎಂಡ್ ಮಾಡಿದ್ದೀನಿ. ಇದು ಬಿಜ್ವಾರದ್ದು ಎಲ್ಲ ಹಂಗೆ ಹೋದರೆ ಬಿಜ್ವಾರ ಸಿಗ್ಬೋದು. ಹಂಗೆ ಹೋದರೆ ಬಿಜ್ವಾರ ಸಿಗ್ತದೆ, ಹಿಂಗೆ ಹೋದರೆ ನಮ್ಮ ಮನೆಗೆ ದಾರಿ ಸಿಗ್ತದೆ. ಅದಕ್ಕೋಸ್ಕರ ಹಿಂಗೆ ಹೋಗ್ತಾಯಿದ್ದೀನಿ. ಹೋಗೋಣ ಬನ್ನಿ ಗಾಯ್ಸ್. ಕರೆಕ್ಟಾಗೆ ನಾನು 5:45 ಬಿಟ್ಟಿದ್ದು. ಕರೆಕ್ಟು ಇಲ್ಲಿ 6:10 ರೀಚ್ ಆಗಿದ್ದೀನಿ ಇಲ್ಲಿ ಕರೆಕ್ಟಿಗೆ. ಇನ್ಮೇಲೆ ಇದು ಟೈಮ್ನ 6 ಗಂಟೆಯಿಂದ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಯಾವೇ ಫುಲ್ ಕತ್ಲೈತೆ ಗುರು. ಅಲ್ಲಿ ಏನು ಮಾಡೋಣ, ಹಾಗೆ ಕತ್ಲೈತೆ. ಏನಾದರೂ ಪ್ರಾಣಿ ಬಂದರೂ ಗೊತ್ತಾಗಲ್ಲ ಅಂತ ಕತ್ಲೈತೆ. ಅದಕ್ಕೋಸ್ಕರ 6 ಗಂಟೆಗೆ ಶುರು ಮಾಡ್ತೀನಿ. ಸ್ವೆಟ್ ನೋಡಿ ಗೈಸ್, ಅಪ್ಪ ಮಗುದು ಫುಲ್ ಸೆಕೆಂಡ್ ಇಯರ್. ಈ ಥರ ಸೆಕೆಂಡ್ ಇಯರ್ ಬರಬೇಕು, ಆವಾಗಲೇ ಫ್ಯಾಟ್ ಲಾಸ್ ಆಗೋದು. ಈಗ ಮನೆಗೆ ಹೊರಟಿದ್ದೀನಿ, ಬನ್ನಿ ಗೈಸ್ ಹೋಗೋಣ. ಗಾಯ್ಸ್, ಕೊನೆಗೂ ಮನೆಗೆ ರೀಚ್ ಆಗಿ ಬಿಸಿನೀರು ಕುಡಿತಾ ಇದ್ದೀನಿ ನೋಡಿ ಗೈಸ್. ಬಿಸಿನೀರು ಗೈಸ್, ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀನಿ. ಇಲ್ಲಾಂದರೆ ಫುಲ್ ಮಳೆ ಸಿಗಾಕಬೇಕಿತ್ತು. ಈಟಿ ಮಳೆ ಬರ್ತೈತೆ. ನಿಮ್ಗೆ ಕಾಣಿಸ್ತಿಲ್ಲ ಅನ್ನಿಸ್ತದೆ, ನನಗೆ ಕಾಣಿಸ್ತಿಲ್ಲ. ಸೊ ಇಲ್ಲೆಲ್ಲ ನಿಂದಿರ್ತದೆ ನೋಡಿ ಗೈಸ್, ಸೌಂಡ್ ಕೇಳಿಸ್ಕೊಳ್ಳಿ. ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀನಿ. ಈಗ ಬಿಸಿನೀರು ಕುಡಿಬೇಕು. ಡೈಲಿ ಬಿಸಿನೀರು ವರ್ಕೌಟ್ ಪಕ್ಕ. ವರ್ಕೌಟ್ ಮಾಡಿದ್ಮೇಲೆ ಬಿಸಿನೀರು ಕುಡಿಲೇಬೇಕು ನೀವು, ಆವಾಗ ಬಜ್ಜಿ ಇನ್ನೂ ಬೇಗ ಕರಗ್ತದೆ. ಗಾಯ್ಸ್, ಕೊನೆಗೂ ರೆಡಿ ಆಗಿದ್ದೀನಿ. ಈಗ ಕಾಲೇಜ್ಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಮ್ಮ ಅಮ್ಮ ತಿಂಡಿ ಮಾಡೈತೆ, ತಿಂಡಿ ತಿಂದು ಹೋಗಬೇಕು. ಈ ತಿಂಡಿ ಏನು ಅಂದರೆ ಮೆಂತ್ಯ ಬಾತು ಗೈಸ್. ಅದಕ್ಕೋಸ್ಕರ ಮೆಂತ್ಯ ಬಾತು ತಿನ್ನೋಕ್ಕೆ ಹೋಗ್ತಾಯಿದ್ದೀನಿ. ಗಮ್ ಅಂತ ಸ್ಮೆಲ್ ಮಾತ್ರ ನೋಡಿ ಗೈಸ್. ನಾನು ಮೆಂತ್ಯ ಬಾತನ್ನ ತಿಂದ್ಬಿಟ್ಟು ಕಾಲೇಜಿಗೆ ಹೋಗಬೇಕು. ಓಕೆ ಫ್ರೆಂಡ್, ನಾನು ನಿಮಗೆ ಕಾಲೇಜಿಂದ ಬಂದಮೇಲೆ ಸಿಗ್ತೀನಿ ಅಂತ ಹೇಳ್ತಾ ಈಗ ಕಾಲೇಜ್ಗೆ ಹೊರಟಿದ್ದೀನಿ. ಹೋಗಿ ಬರ್ತೀನಿ. ಸಿ ಯು ಗಾಯ್ಸ್. ಇವಾಗ ತಾನೇ ಕಾಲೇಜಿಂದ ಬಂದಿದ್ದೀನಿ. ಇವಾಗ ಫಸ್ಟು ಎಡಿಟ್ ಮಾಡಿಬಿಡ್ಬೇಕು. ಎಡಿಟ್ ಮಾಡಿ ವೀಡಿಯೋ ಪಟಾರ್ ಅಂತ ಹಾಕ್ಬಿಟ್ಟು ಫಸ್ಟು ಊಟ ಎಲ್ಲ ಆಮೇಲೆ ಮಾಡಬೇಕು. ಫಸ್ಟು ವೀಡಿಯೋ ಎಡಿಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ಇನ್ನೂ ವೀಡಿಯೋ ತಂಬ್ಲೇನು ಏನು ಎಡಿಟ್ ಆಗಿಲ್ಲ, ಬೇಗ ಪೋಸ್ಟ್ ಹಾಕಬೇಕು. ಓಕೆ ಫ್ರೆಂಡ್, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಈಗ ವೀಡಿಯೋನ ಏನು ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.